ಇವತ್ತಿನ ರೀಡಿಂಗಲ್ಲಿ ಕೆಲವೊಮ್ಮೆ ನಾವು ಪ್ರೀತಿಯಲ್ಲಿ ಕುರುಡಾಗಿ ನಡೀತಾ ಇರಬೇಕಿದ್ರೆ ಯೂನಿವರ್ಸ್ ನಮಗೆ ಕೆಲವೊಂದಷ್ಟು ಸಂಕೇತಗಳನ್ನ ಕೊಡ್ತಾ ಇರ್ತಾರೆ. ಇವತ್ತು ನಾವು ನಿಮ್ಮ ಲವ್ ಲೈಫ್ ಬಗ್ಗೆ ಯೂನಿವರ್ಸ್ ನೀಡ್ತಿರುವಂತಹ ಎಚ್ಚರಿಕೆ ಏನಿದೆ ಅನ್ನೋದನ್ನ ಈ ಒಂದು ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ನಿಮ್ಮ ಮುಂದೆ ಇಲ್ಲಿ 2 ಕಾರ್ಡ್ಸ್ಗಳಿದೆ. ಯಾವ ಒಂದು ಕಾರ್ಡ್, ಯಾವ ಒಂದು ಫೈಲ್ ನಿಮಗೆ ತುಂಬಾ ಅಟ್ರಾಕ್ಟ್ ಆಗ್ತಿದೆ, ಆ ಒಂದು ಕಾರ್ಡ್ನ ಚೂಸ್ ಮಾಡ್ಕೊಳ್ಳಿ. ಯೂನಿವರ್ಸ್ ನಿಮಗೆ ಏನು ಎಚ್ಚರಿಕೆ ಕೊಡ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇ ಕಾರ್ಡ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ಯೂನಿವರ್ಸ್ ನಿಮಗೆ ನೀಡ್ತಾ ಇರುವಂತಹ ಎಚ್ಚರಿಕೆ ಏನು ಅಂತ ಹೇಳಿದ್ರೆ, ಬೇರೆಯವರಿಗಾಗಿ ನಿಮ್ಮನ್ನ ನೀವು ಕಳ್ಕೊಳ್ತಾ ಇದ್ದೀರಾ. ಅದನ್ನ ನೀವು ಕೆಲಸ ಮಾಡಬೇಡಿ ಅಂತ ಇಲ್ಲಿ ಎನರ್ಜಿ ಬರ್ತಾ ಇರುವಂತದ್ದು. ನೀವು ನಿಮ್ಮ ಪಾರ್ಟ್ನರ್ನ ಅತಿಯಾಗಿ ಪ್ರೀತಿಸ್ತಾ ಇದ್ದೀರಾ. ಎಷ್ಟು ಅಂತ ಹೇಳಿದ್ರೆ ನಿಮಗೆ ನೀವು ಸ್ವಂತ ಗೌರವನ ಕೊಡದೆ ನಿಮ್ಮ ಸುಖವನ್ನೇ ಮರೆತು ಅವ್ರಿಗೆ ಆದ್ಯತೆನ ನೀವು ಜಾಸ್ತಿಯಾಗಿ ನೀಡ್ತಾ ಇದ್ದೀರಾ. ಹಾಗಾಗಿ ಯೂನಿವರ್ಸ್ ಇಂದ ಬರ್ತಿರೋ ಸಂದೇಶ, ನೀವು ಅವ್ರ ಮೇಲೆ ಅತಿಯಾಗಿ ಅವಲಂಬಿತ ಆಗೋಕ್ಕಿಂತ ಅವರಿಗೆ ಅದು ಕಿರಿಕಿರಿ ಆಗ್ತಾ ಇದೆ. ಓಕೆನಾ? ನೀವು ಸ್ವಲ್ಪ ಹಿಂದೆ ಸರಿದು ನಿಮ್ಮ ಮೇಲೆ ಗಮನ ಹರಿಸುವಂತ ಸಮಯ ಇಲ್ಲಿ ನಿಮಗೆ ಬಂದಿರುವಂತದ್ದು. ನೀವು ನಿಮ್ಮನ್ನ ಪ್ರೀತಿಸಕ್ಕೆ ಶುರು ಮಾಡಿದಾಗ ಮಾತ್ರ ಅವ್ರು ನಿಮ್ಮ ಮೌಲ್ಯವನ್ನ ಅರ್ಥ ಮಾಡ್ಕೊಳ್ತಾರೆ. ಓಕೆನಾ? ಸಂಬಂಧದಲ್ಲಿ ಸಮಾನತೆ ಇಲ್ದಿದ್ರು ಅದು ಹೆಚ್ಚು ಕಾಲ ಉಳಿಯೋದು ತುಂಬಾ ಕಷ್ಟ ಆಗಿರುತ್ತೆ. ಯೂನಿವರ್ಸ್ ನಿಮಗೆ ಹೇಳ್ತಿರುವಂತಹ ಎಚ್ಚರಿಕೆ ಇದೇ ಆಗಿದೆ. ಫಸ್ಟ್ ಫೈಲ್ನ ಚೂಸ್ ಮಾಡ್ಕೊಂಡವರು ಕಮೆಂಟಲ್ಲಿ ತಿಳಿಸ್ತೀರಾ ಐ ಲವ್ ಮೈ ಸೆಲ್ಫ್ ಅಂತ ಹೇಳ್ಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಾಗೆಯೇ ಸೆಕೆಂಡ್ ಒನ್ ಫೈಲ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ಇಲ್ಲಿ ನಿಮಗೆ ಯೂನಿವರ್ಸ್ ತುಂಬ ಸಲ ನಿಮಗೆ ಕೆಲವೊಂದಷ್ಟು ಸೈನ್ಗಳನ್ನ ಕೊಟ್ಟಿದ್ದಾರೆ. ಬಟ್ ನೀವು ಅದನ್ನೆಲ್ಲದನ್ನು ಕೂಡ ನಿರ್ಲಕ್ಷ್ಯ ಮಾಡಿದ್ದೀರಾ. ಯೂನಿವರ್ಸಿಂದ ಬರ್ತಿರುವಂಥ ಫಸ್ಟ್ ಮೆಸೇಜ್ ನಿಮಗೆ ಸಿಗ್ತಾ ಇರುವಂತಹ ಕೆಲವೊಂದಷ್ಟು ಸಂಕೇತಗಳನ್ನ ನೀವು ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಸಂಬಂಧದಲ್ಲಿ ಎಲ್ಲೋ ಒಂದು ಕಡೆ ಸರಿ ಇಲ್ಲ ಅನ್ನೋದು ನಿಮ್ಮ ಮನಸ್ಸಿಗೆ ಪದೇ ಪದೇ ಹೇಳ್ತಾ ಇದೆ. ಆದರೂ ಕೂಡ ನೀವು ಅದನ್ನ ಅದೇ ಸರಿ, ನಾನು ಮಾಡ್ತಿರೋದೇ ಸರಿ ಅಂತ ಹೇಳ್ಕೊಂಡು ನೀವೆಲ್ಲ ಒಂದು ಕಡೆ ಅದನ್ನ ನಂಬ್ತಾ ಇದ್ದೀರಾ. ಓಕೆನಾ? ಸೊ ನಂಬೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಸೊ ಆ ಒಂದು ಎನರ್ಜಿ ನಿಮಗೆ ಬೇಡ ಅನ್ನೋಂಥ ಒಂದು ಯೂನಿವರ್ಸ್ ಎಚ್ಚರಿಕೆ ನಿಮಗೆ ಕೊಡ್ತಾ ಇದೆ. ಯಾರೊಬ್ರು ನಿಮ್ಮನ್ನ ಪದೇ ಪದೇ ನೋಯಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದವರ ಸ್ವಭಾವವೇ ಹೊರತು ಆಕಸ್ಮಿಕವಾಗಿ ಆಗಿರೋದಿಲ್ಲ. ಅದು ಹಳೆಯ ಗಾಯಗಳನ್ನ ಮರೆಮಾಚೋದಕ್ಕೋಸ್ಕರ ಇಲ್ಲಿ ಹೊಸ ಸುಳ್ಳುಗಳನ್ನ ನಂಬ್ತಾ ಇದ್ದೀರಾ ನೀವು. ಹಾಗಾಗಿ ಈ ಸಂಬಂಧದಲ್ಲಿ ನೀವು ಏನೇ ಕಲಿಬೇಕಿತ್ತು ಅದನ್ನ ಈಗಾಗಲೇ ಕಲ್ತಿದ್ದೀರಾ. ಈಗ ನೀವು ಧೈರ್ಯ ಮಾಡಿ ನಿರ್ಧಾರ ತೆಗೆದುಕೊಳ್ಳುವಂತಹ ಸಮಯ ನಿಮ್ಮ ಹತ್ರಕ್ಕೆ ಬಂದಿದೆ. ನಿಮ್ಮ ಕಣ್ಣೀರಿಗೆ ಬೆಲೆ ನೀಡದೇದವರಿಂದ ದೂರ ಇರೋದೇ ನಿಮಗೆ ಕ್ಷೇಮ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಒಡೆದು ಹೋಗಿರುವಂತ ಕನ್ನಡಿಯಲ್ಲಿ ಮುಖ ನೋಡ್ಕೊಂಡ್ರೆ ಗಾಯ ಆಗೋದು ನಿಮಗೆ ಹೊರತು ಕನ್ನಡಿಗಲ್ಲ. ನಿಮ್ಮ ಶಾಂತಿ ನಿಮ್ಮ ಕೈಯಲ್ಲಿರುತ್ತೆ. ಸೊ ಹಾಗಾಗಿ ಯಾರು ಈ ಒಂದು ಸೆಕೆಂಡ್ ಫೈಲ್ನ ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರುವಂಥ ಕಮೆಂಟ್ ಲೈನ್ ಬಂದು ಡಿವೈನ್ ಪ್ರೊಟೆಕ್ಷನ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಾಗೆ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.